ಒಂದೊಂದು ವರ್ಷ ಈ ಲೂಟಿ ಹೊಡ್ಕೊಂಡು ಆರಾಮಾಗಿರುವಂಥವ್ರೆ ಒಳ್ಳೆಯದು ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂದರೆ ಈ ಪ್ರಕರಣ ನೋಡಿ ಒಂದ್ಸಲ ಹೆಂಗಿದೆ ಅಂತೇಳಿ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಈ ಪ್ರಕರಣ ನಟಿ ರನ್ಯಾ ರಾವ್ಗೆ 1 ವರ್ಷ ಜೈಲು. 1 ವರ್ಷ. ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ನಿಂದ ಈಗ ಆದೇಶ ಅಂತಿದ್ದಾರೆ. ಏನಿದು? ರನ್ಯಾ ರಾವ್ ಸೇರಿ 3 ಜನ ಆರೋಪಿಗಳಿಗೆ ಜೈಲೇ ಗತಿ ಅಂತ ಇದೆ. 1 ವರ್ಷ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಶಿಕ್ಷೆ ಅಲ್ಲ ಈಗ. ಈಗ ಜಾಮೀನು ಸಲ್ಲಿಕೆ ಮಾಡುವಂಗಿಲ್ಲ. DRIಗೆ ಮಾಹಿತಿಯನ್ನು ಕೊಟ್ಟಿರೋದೀಗ ಬೋರ್ಡು. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಆಮೇಲೆ 1 ವರ್ಷ ಆದಮೇಲೆ ಬಿಟ್ಬಿಡ್ತಾರಾ? ಓಹ್, ಚೆನ್ನಾಗಿದೆ ಇದು. ಹಂಗೇನಾದರೂ ಆಗ್ಬಿಟ್ರೆ ಎಲ್ಲರೂ ಅದೇ ಶುರು ಮಾಡ್ಕೊಳ್ತಾರೆ. 1 ವರ್ಷ ತಾನೇ ನಡಿಗುರು, ಏನು ಮಾಡೋದಿದೆ, ಆರಾಮಾಗಿ ಹಿಂಗೆ ಹೊಡ್ಕೊಂಡು ಡ್ಯೂಟಿ ಹೊಡ್ಕೊಂಡು ಆರಾಮಾಗಿರೋಣ ಅನ್ನೋ ಮನಸ್ಥಿತಿಗೆ ಬಂದ್ಬಿಡುತ್ತೆ. ಈಗ ಸದ್ಯಕ್ಕೆ ಇದು ಏನು ಅನ್ನುವಂಥ ಡೀಟೇಲ್ ಬರಬೇಕು. ನಿಮ್ಗೆ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ನಿಮ್ಮ ಮುಂದೆ ಮಾಹಿತಿ ಇಡ್ತಾ ಇದ್ದೀವಿ. ಕಾಫಿ ಪೋಸಾ ಬೋರ್ಡ್ನಿಂದ ಅಲ್ಲಿಗ 1 ವರ್ಷ ಜೈಲೇ ಗತಿ ಇದೆ. ಅವರು ಜಾಮೀನಿಗೆ ಯಾವುದು ಕೂಡ ಸಲ್ಲಿಕೆ ಮಾಡೋ ಹಾಗಿಲ್ಲ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಈ ವಿಚಾರದಲ್ಲಿ ಈಗ ಇದು ಶಿಕ್ಷೆಯ ಪ್ರಮಾಣನ ಅಥವಾ ಈಗ ಸದ್ಯಕ್ಕೆ ಟೆಂಪ್ರವರಿನ? ಇದು ಪರ್ಮನೆಂಟ್ ಆಗೋದಾದ್ರೆ ಎಲ್ಲರೂ ಇದನ್ನೇ ಶುರು ಮಾಡ್ಕೊಳ್ತಾರೆ. ಇಲ್ಲ ಅರುಣ್, ಇದು ಯಾವುದೇ ರೀತಿಯ ಶಿಕ್ಷೆ ಪ್ರಮಾಣ ಅಲ್ಲ. ಈಕೆ ಹೆಬಿಚುವಲ್ ಸ್ಮಗ್ಲರ್, ಹೆಬಿಚುವಲ್ ಆಗಿ ದೇಶದಿಂದ ವಿದೇಶದಿಂದ ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡುವಂತದ್ದು ಮತ್ತೆ ಹವಾಲಾ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾಳೆ. ಆಕೆಯನ್ನ ಮತ್ತೆ ಜೈಲಿನಿಂದ ಹೊರಗಡೆ ಬಿಟ್ರೆ ಬೇಲನ್ನ ಪಡ್ಕೊಂಡು ವಿದೇಶಕ್ಕೆ ಹಾರುವಂತ ಸಾಧ್ಯತೆಗಳಿರ್ತವೆ. ಜೊತೆಗೆ ಮತ್ತೆ ಈ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿಟ್ಟು ಕಾಫಿ ಪೋಸಾ ಸೆಕ್ಷನ್ ಅನ್ನ ಹಾಕಿರುವಂತದ್ದು, ಕಾಯ್ದೆಯನ್ನ ಜಾರಿಗೆ ತಂದಿರುವಂತದ್ದು. ಕಾಯ್ದೆಗೆ ಜಾರಿ ತಂದಿರೋ ಹಿನ್ನೆಲೆಯಲ್ಲಿ 1 ವರ್ಷಗಳ ಕಾಲ ಆಕೆ ಜೈಲಿನಲ್ಲೇ ಇರಬೇಕಾಗುತ್ತೆ. ಯಾವುದೇ ರೀತಿಯ ಜಾಮೀನನ್ನ ಕೂಡ ಆಕೆ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿರಲ್ಲ. ಜಾಮೀನು ಅರ್ಜಿ ಹಾಕ್ಲಿಕ್ಕೆ ಆಕೆಗೆ ಅವಕಾಶ ಇರಲ್ಲ. 1 ವರ್ಷ ಆದ ಬಳಿಕ ಆಕೆ ಜಾಮೀನಿಗೆ ಅರ್ಜಿಯನ್ನ ಹಾಕ್ಬೋದು. ಜಾಮೀನಿಗೆ ಅರ್ಜಿ ಹಾಕೊಂಡು ಆ ಸಂದರ್ಭದಲ್ಲಿ ಜಾಮೀನನ್ನ ಪಡ್ಕೊಳ್ಬಹುದು. ಯಾಕಂದ್ರೆ ಇಡಿ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದೆ, DRI ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ 1 ವರ್ಷ ಆದ ಬಳಿಕ ಜಾಮೀನಿಗೆ ಅರ್ಜಿಯನ್ನ ಹಾಕಿ ಅದಾದ ಬಳಿಕ ಮತ್ತೆ DRI ಒಂದಷ್ಟು ಆಕ್ಷೇಪಣೆಯನ್ನ ಇರ್ತದೆ. ಏನು ಆರೋಪಿಗಳೇನಿದ್ದಾರೆ ಆರೋಪಿಗಳಿಗೆ ಯಾರಿಗೂ ಕೂಡ ಪಾಸ್ಪೋರ್ಟ್ ಅನ್ನ ಕೊಡಬಾರ್ದು ಅಂತ ಹೇಳಿ ಈಗ ಇದು ತಾತ್ಕಾಲಿಕವಾಗಿ ಆಕೆ ಹೊರಗಡೆ ಬರೋ, ಈಗ ಗುಂಡಾ ಆಕ್ಟ್ ಅಂತ ನಾವೇನ್ ಹೇಳ್ತೀವಿ ಅದೇ ರೀತಿಯಲ್ಲಿ ಕಾಫಿ ಪೋಸಾನ ಈಗ ಇಂಪ್ಲಿಮೆಂಟ್ ಮಾಡಿರೋಂಥದ್ದು. ಅರುಣ್. ಓಕೆ ಮುರಳೀಧರ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು.